ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇತ್ತೀಚೆಗೆ ತುಂಬಾ ಜನ ಮಂತ್ರಾಲಯ ಹೋಗ್ತಿದ್ದಾರೆ. ಆದ್ರೆ ಎಲ್ರು ಕಾಮನ್ ಆಗಿ ಹೋಗೋ ಎರಡ್ ಪ್ಲೇಸಸ್ ಬಂದು, ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ, ಇನ್ನೊಂದು ಬಿಚ್ಚಾಲೆ. ಇಷ್ಟು ನೋಡ್ಕೊಂಡು ಹಂಗೆ ಮನೆಗೆ ರಿಟರ್ನ್ ಆಗ್ತಿದ್ದಾರೆ. ಬಟ್ ನಿಮ್ಗೆ ಒಂದ್ ದಿವಸ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ರೆ ಮಂತ್ರಾಲಯ ಪಕ್ಕದಲ್ಲಿ ಏನೆಲ್ಲ ಕವರ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಂಗೆ ಫಸ್ಟ್ ಟೈಮ್ ಏನಾದ್ರು ಬರ್ತಿದ್ರೆ ಖಂಡಿತ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಏನೆಲ್ಲ ಇದೆ ಅಂತ ಹೋಗಿ ನೋಡೋಣ. ಈಗ ಮಂತ್ರಾಲಯ ತುಂಬಾನೇ ಫೇಮಸ್ ಆಗ್ತಿದೆ. ಅದರಿಂದ ಜನ ಎಷ್ಟು ದೂರ ಇದೆ ಅಂತ ನೋಡ್ತಿಲ್ಲ. ಆರಾಮಾಗಿ ಟ್ರೈನ್ ಅಲ್ಲೋ, ಬಸ್ ಅಲ್ಲೋ, ಇಲ್ಲೋ ಓನ್ ವೆಹಿಕಲ್ ಅಲ್ಲಿ ಕೂಡ ಬರ್ತಿದ್ದಾರೆ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಸುಮಾರು 400 ಕಿಲೋಮೀಟರ್ ಆಗುತ್ತೆ. ಕಾರಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಪೆಟ್ರೋಲ್ ಕರ್ನಾಟಕದಲ್ಲೇ ಫುಲ್ ಮಾಡ್ಕೊಳ್ಳಿ. ನಾನ್ ಮನೆ ಹತ್ರ ಫುಲ್ ಟ್ಯಾಂಕ್ ಮಾಡಿಸಿ, ಮತ್ತೆ ಕರ್ನಾಟಕ ಬಾರ್ಡರ್ ಬೇಗೆಪಲ್ಲಿಯಲ್ಲಿ ಲಾಸ್ಟ್ ಪೆಟ್ರೋಲ್ ಬಂಕ್ ಆಫ್ ಕರ್ನಾಟಕ ಅಂತ ಇರುತ್ತೆ, ಅಲ್ಲಿ ಮತ್ತೆ ರಿಫಿಲ್ ಮಾಡಿಸ್ಕೊತೀನಿ. ಯಾಕಂದ್ರೆ ಆಂಧ್ರ ಮತ್ತೆ ಕರ್ನಾಟಕಗೆ ಪ್ರೈಸ್ ಬಂದು 7 ಇಂದ 8 ರುಪೀಸ್ ಡಿಫರೆನ್ಸ್ ಬರುತ್ತೆ 1 ಲೀಟರ್ ಮೇಲೆ. ಅಲ್ಲಿ ಹಾಕ್ಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅನಂತಪುರ್ ಗೂಟಿ ತನಕ ರೋಡ್ ಸೂಪರ್ ಆಗಿರುತ್ತೆ. ಒನ್ಸ್ ಗೂಟಿ ಬಂದ್ಮೇಲೆ ರೋಡ್ ಜಾಸ್ತಿ ಮೋಸ ಇರುತ್ತೆ. ಗೂಟಿಯಿಂದ ಜೊನ್ನಗಿರಿ ಹೋಗೋ ರೂಟ್ ಅಲ್ಲಿ ಯಾವಾಗ ಹೋದ್ರು ಡೈಮಂಡ್ ಹುಡುಕ್ತಾ ಇರ್ತಾರೆ. ಏನ್ ನಿಜಾನೋ ಸುಳ್ಳ ನನ್ಗಂತೂ ಗೊತ್ತಿಲ್ಲ. ನಾವು ಸ್ವಲ್ಪ ಎಳ್ದು ನೋಡ್ತಾ ಇದ್ವಿ ಏನ್ ಮಾಡ್ತಿದ್ದಾರೆ ಅಂತ. ఎవరికైనా దొరికిందన్నా నిజంగానే? పొద్దున్నేనా? అవునా? ఓ పొద్దున్నే రావాల్సి ఉండే. సో అయ్యా, ఏం నీ పేరు? అవునా? ఎంతలమ్మా? ఎంతలమ్మా? ఎక్కడ కరెక్ట్ గా ఎక్కడ చెప్ప? అవునా, సూపర్. ಎಲ್ಲ ಆ ಕಡೆ ತೋಡ್ತಿದ್ದಾರೆ ನೋಡಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದೋನಿಗೆ ಬಂದ್ವಿ. ಅದೋನಿಗೆ ಮಧ್ಯ ತುಂಬಾ ರೂಟ್ಸ್ ತೋರಿಸ್ತಿರುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ. ಆ ರೂಟ್ಸ್ ಅಲ್ಲಿ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಅದೋನಿಗೆ ಹೋಗಿ. ಒಂದು 15 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಆದ್ರೂ ಪರವಾಗಿಲ್ಲ, ರೋಡ್ ಸೂಪರ್ ಆಗಿರುತ್ತೆ. ನೀವು ಆ ರೂಟ್ ಅಲ್ಲಿ ಹೋದ್ರೆ ವಿಲೇಜ್ ರೋಡ್ ತೀರಾ ಮೋಸ ಇರುತ್ತೆ. ಒಂದು ಕಾರೇ ಹೋಗಕ್ಕಾಗತ್ತೆ ರೋಡ್ ಅಲ್ಲಿ, ಅದರಿಂದ ಆ ರೂಟ್ ನ ಚೂಸ್ ಮಾಡ್ಕೋಬೇಡಿ. ಈ ರೂಟ್ ಅಲ್ಲಿ ಬಂದ್ರೆ ನಿಮ್ಗೆ ಫುಲ್ ಅಂಡ್ ಫುಲ್ ವಿಂಡ್ ಮಿಲ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಕ್ಕೆ ಸೂಪರ್ ಆಗಿರುತ್ತೆ. ಲ್ಯಾಂಡ್ಸ್ಕೇಪ್ ಅದನ್ನು ನೋಡಕ್ ಮರಿಬೇಡಿ. ನಾವು ಮಾರ್ನಿಂಗ್ ಮನೇಲಿ 6 ಗಂಟೆಗೆ ಬಿಟ್ವಿ. ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಫ್ಯಾಮಿಲಿ ಟ್ರಿಪ್ ಅಲ್ವಾ, ಅದರಿಂದ ತುಂಬಾ ಕಡೆ ಸ್ಟಾಪ್ಸ್ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಒನ್ಸ್ ಮಂತ್ರಾಲಯ ಬಂದ್ಮೇಲೆ ಸ್ವಲ್ಪ ಸುತ್ತಾಕೊಂಡು ರೂಮ್ ಹತ್ರ ಬಂದ್ವಿ. ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಮಾಡಿದ್ವಿ. ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ. ರಶ್ ಏನ್ ಇರ್ಲಿಲ್ಲ, ಫುಲ್ ಖಾಲಿ ಇತ್ತು. ದೇವಸ್ಥಾನ ಒಳಗಡೆ ಬಂದ್ರೆ ಏನೋ ಒಂಥರ ದೇವಲೋಕಕ್ಕೆ ಬಂದಿರೋ ಫೀಲ್ ಕೊಡುತ್ತೆ. ಅಲ್ಲಿರೋ ಹಸುಗಳು ಮತ್ತೆ ಪೇಂಟಿಂಗ್ಸ್ ಎಲ್ಲ ನೋಡಿದ್ರೆ ಏನೋ ಒಂಥರ ಪೀಸ್ ಅನ್ಸುತ್ತೆ. ಸನ್ಸೆಟ್ ಬೇರೆ ಆಗ್ತಿತ್ತು. ಡೈರೆಕ್ಟ್ ಆಗಿ ತುಂಗಭದ್ರಾ ನದಿಗೆ ಹೋದ್ವಿ. ನಾನ್ ಮುಂದೆ ಟೈಮ್ ಬರ್ಬೇಕಾದ್ರೆ ನೀರೇ ಇರ್ಲಿಲ್ಲ. ಈಗಂತೂ ತುಂಗಭದ್ರಾ ನದಿಲಿ ನೀರಂತೂ ಹೆವಿ ಇದೆ. ಅದರಿಂದ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಟು ನೀರ್ ಇಟ್ಕೊಂತಿದ್ರು ತುಂಬಾ ಜನ. ನಾವು ಆಲ್ರೆಡಿ ರೂಮ್ ಅಲ್ಲೇ ಫ್ರೆಶ್ ಅಪ್ ಆಗಿ ಬಂದಿದ್ವಿ. ಅದರಿಂದ ತಲೆ ಮೇಲೆ ನೀರ್ ಹಾಕೊಂಡು ತುಂಗಭದ್ರಾ ನದಿಗೆ ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ. ಸನ್ಸೆಟ್ ಆಗೋ ಟೈಮ್ ಅಲ್ಲಿ ದೇವಸ್ಥಾನ ಅಂತೂ ಪಳ ಪಳ ಅಂತ ಹೊಳಿತಿರುತ್ತೆ. ಆ ಪೇಂಟಿಂಗ್ಸ್ ಗೆ ದೇವಲೋಕ ಅಂತಾನೆ ಹೇಳ್ಬೋದು. ಎಷ್ಟ್ ಟೈಮ್ ಬಂದ್ರು ಡಿವೈನ್ ಫೀಲ್ ಕೊಡುತ್ತೆ. ಎಲ್ಲಾ ಕ್ರೆಡಿಟ್ಸ್ ಆ ರಾಘವೇಂದ್ರ ಸ್ವಾಮಿಗೆ ಕೊಡ್ಬೇಕು. ಸರಿ, ದರ್ಶನಕ್ಕೆ ಹೋಗೋಣ ಅಂತ ಫಸ್ಟ್ ಮಂಚಲಮ್ಮನ ದರ್ಶನ ಪಡ್ಕೊಂಡು ಅಲ್ಲಿಂದ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋದ್ವಿ. ಹೋಗಕ್ ಮುಂಚೆ ಜೆಂಟ್ಸು ಶರ್ಟ್ ಬನ್ನಿನೆಲ್ಲ ಬಿಚ್ಕೊಂಡು ಹೋಗ್ಬೇಕಾಗತ್ತೆ. ಒಂದ್ 5 ನಿಮಿಷದಲ್ಲಿ ದರ್ಶನ ಮುಗೀತು. ಈಚೆ ಬಂದಿದ ತಕ್ಷಣ ಮಂತ್ರಾಕ್ಷತೆ ಕೊಡ್ತಿರ್ತಾರೆ. ಮರಿದೆ ತಗೊಂಡ್ ತಿನ್ನಿ, ಯಾಕಂದ್ರೆ ಅದನ್ನ ತಿಂದ್ರೆ ನಿಮ್ಗೆ ಯಾವ್ದೇ ತರ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಮುಗಿಸ್ಕೊಂಡು ಗರ್ಭಗುಡಿ ಗೋಪುರನೆಲ್ಲ ನೋಡ್ಕೊಂಡು ಆ ಕಡೆ ಹೋದ್ರೆ ರಥೋತ್ಸವಕ್ಕೆ ರೆಡಿ ಮಾಡ್ತಾ ಇದ್ರು. ಡೈಲಿ 7 ಗಂಟೆಗೆ ರಥೋತ್ಸವ ಇರುತ್ತೆ. 5 ತರ ರಥದಲ್ಲಿ ದೇವ್ರನ್ನ ಕೂರಿಸಿ ದೇವಸ್ಥಾನನ ರೌಂಡ್ ಬರ್ತಾರೆ. ನೋಡಕ್ಕೆ ಸೂಪರ್ ಆಗಿರುತ್ತೆ. ನೀವೇನಾದ್ರೂ ಮಂತ್ರಾಲಯ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ದರ್ಶನಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ 7 ಗಂಟೆಗೆ ನೀವು ರಥೋತ್ಸವ ನೋಡಬಹುದು. ಸಖತ್ತಾಗಿರುತ್ತೆ. ಜನ ಅಂತೂ ಹೆವಿ ಇರ್ತಾರೆ. ಅದ್ ನೋಡಕ್ ಎಷ್ಟ್ ಜನ ಬರ್ತಾರೆ ಗೊತ್ತಾ? ನೀವೇ ನೋಡ್ಬೋದು ಇವಾಗ ಎಷ್ಟ್ ಜನ ಇದಾರಂತ.
ಮುಗಿಸೋಷ್ಟ್ರೊಳಗಡೆ 8:30 ಆಗಿತ್ತು. ಅಲ್ಲಿಂದ ಡೈರೆಕ್ಟ್ ಆಗಿ ಪ್ರಸಾದಾಲಯಕ್ಕೆ ಹೋದ್ವಿ. ಅಲ್ಲಂತೂ ಹೆವಿ ರಶ್ ಇತ್ತು. ಒಂದು 15 ಮಿನಿಟ್ಸ್ ಆಯ್ತು ಕ್ಯೂ ಅಲ್ಲೇ ಇದ್ವಿ. ಅಲ್ಲಿ ಕೂಡ ಪ್ರಸಾದ ಬಿಸಿಬೇಳೆ ಬಾತು ಮತ್ತೆ ಮೊಸರನ್ನ ತಿಂತಿದ್ರೆ ಅದ್ನ ಹೇಳಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಅದನ್ನ ಮುಗಿಸ್ಕೊಂಡು ದೇವಸ್ಥಾನ ಮುಂದೆ ಬಂದು ಪರಿಮಳ ಪ್ರಸಾದ ತಗೊಂಡು ಮತ್ತೆ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮಾಡಿ ಟೈಮ್ ನ ಸ್ಪೆಂಡ್ ಮಾಡಿ ಮತ್ತೆ ರೂಮ್ಗೆ ಬಂದ್ವಿ. ನಿಮ್ಗೆ ಮಂತ್ರಾಲಯ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲಾದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ಬೇಕಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ರೂಮ್ಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ನಿಗೂಢ ಕಥೆಗಳನ್ನು ಹೊಂದಿರೋ ಕಲಿಯುಗದ ಅಂತ್ಯವನ್ನು ಸೂಚಿಸೋ ದೇವಸ್ಥಾನಕ್ಕೆ ಹೋದ್ವಿ. ಅದ್ ಯಾವ್ದು ಅಂದ್ರೆ ಯಾಗಂಟಿ. ಯಾಗಂಟಿಲಿ ನೋಡಕ್ಕೆ ತುಂಬಾ ಪ್ಲೇಸಸ್ ಇದೆ. ಇದು ಬಂದು ಮಂತ್ರಾಲಯದಿಂದ 160 ಕಿಲೋಮೀಟರ್ ಆಗುತ್ತೆ. ಒಂದು 4 ಅವರ್ಸ್ ಜರ್ನಿ ಇರುತ್ತೆ. ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ರೂಟ್ ಬಂದು ನಿಮ್ಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕೊಂಡೇ ಹೋಗ್ಬೇಕಾಗುತ್ತೆ. ಫುಲ್ ಅಂಡ್ ಫುಲ್ ವಿಲೇಜ್ ರೂಟ್ಸ್ ಇರುತ್ತೆ, ಆದ್ರೆ ಸಖತ್ತಾಗಿರುತ್ತೆ ನೋಡಕ್ಕೆ. ಯಾಕಂದ್ರೆ ಎಲ್ಲಾ ಕಡೆ ವಿಂಡ್ ಮಿಲ್ಸ್ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರುತ್ತೆ. ನೀವು ಬೆಂಗಳೂರಲ್ಲಿ ಫುಲ್ ಅಂಡ್ ಫುಲ್ ಆರನ್ ಸೌಂಡ್ ಎಲ್ಲ ಕೇಳಿ ಈ ಕಡೆ ಬಂದ್ರೆ ನಿಮ್ಗೆ ತುಂಬಾನೇ ರಿಫ್ರೆಶ್ಮೆಂಟ್ ಅನ್ಸುತ್ತೆ. ಬಟ್ ಇನ್ನೊಂದು ವಿಚಾರ ಏನಂದ್ರೆ ಈ ಹೋಗೋ ರೂಟ್ ಅಲ್ಲಿ ಎಲ್ಲೂ ನಿಮ್ಗೆ ಹೋಟೆಲ್ ಸಿಗಲ್ಲ. ಅದರಿಂದ ಆದಷ್ಟು ಮಂತ್ರಾಲಯಲ್ಲೇ ಟಿಫನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ನಾವು ಎಲ್ಲಾದ್ರೂ ಸಿಗುತ್ತೆ ಅನ್ಕೊಂಡು ಹೋಗಿ ಎಲ್ಲೂ ಸಿಗ್ಲಿಲ್ಲ. ಡೈರೆಕ್ಟ್ ಆಗಿ ಯಾಗಂಟಿ ದೇವಸ್ಥಾನ ಹತ್ರ ಹೋಗಿ ತಿಂದ್ವಿ. ಅಲ್ಲಂತೂ ಹೋಟೆಲ್ಸ್ ವರ್ಸ್ಟ್ ಅಂತ ಹೇಳ್ಬೋದು. ಒನ್ಸ್ ಯಾಗಂಟಿ ರೀಚ್ ಆದ್ಮೇಲೆ ಪಾರ್ಕಿಂಗ್ ಗೆ 50 rupees ಪೇ ಮಾಡ್ಬೇಕಾಗುತ್ತೆ. ದೇವಸ್ಥಾನ ಮುಂದೆನೆ ತುಂಬಾ ಪಾರ್ಕಿಂಗ್ ಇದೆ. ಮತ್ತೆ ಇಲ್ಲಿ ಮಧ್ಯಾಹ್ನ ಡೈಲಿ ಬಂದು ಅನ್ನದಾನನೂ ಇರುತ್ತಂತೆ. ಸರಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಫಸ್ಟ್ ಹೋಗಿದ್ದೆ ಅಗಸ್ತ್ಯ ಮುನಿಗಳು ಸ್ನಾನ ಮಾಡ್ತಿದ್ದಂತ ಕಲ್ಯಾಣಿಗೆ. ಇಲ್ಲಿ ವರ್ಷದ 365 ದಿನನೂ ನೀರಿರುತ್ತೆ ಅಂತೆ. ಇಲ್ಲಿ ಏನಾದ್ರೂ ನೀವು ಸ್ನಾನ ಮಾಡಿದ್ರೆ ನಿಮ್ಗೆ ಯಾವ್ದೇ ತರ ರೋಗ ಇದ್ರೂ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಒಂದು ದೊಡ್ಡ ಗೋಪುರ ಸಿಗುತ್ತೆ. ಅದೇ 15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋಂತ ಉಮಾಮಹೇಶ್ವರಿ ದೇವಸ್ಥಾನ. ತುಂಬಾನೇ ಅದ್ಭುತವಾಗಿರುತ್ತೆ. ಗಿಂಬಲ್ ಹೋಗೋಣ ಇರೋ. ನೋಡಿ ಇದೆಲ್ಲ ಯಾವಾಗ ಬರ್ದಿರೋದಮ್ಮ, ಸಾಕಾಗೈತಲ್ಲ ಅಲ್ಲ ಶಶಿ. ನಾನು ಹಿಡ್ಕ ನೀನ್ 0.5 ಆಗಲ್ಲ ಇದು. ಅಲ್ಲಿ ದರ್ಶನ ಮಾಡ್ಕೊಳಕ್ಕೆ 5 rupees ಎಂಟ್ರಿ ಫೀಸ್ ತಗೊಂಡ್ರು. ಅದನ್ನ ಕೊಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಕ್ಯಾಮ್ರಾಸ್ ಅಲೌಡ್ ಇರ್ಲಿಲ್ಲ, ಅದರಿಂದ ತೋರ್ಸಕ್ಕಾಗಲ್ಲ. ಅಲ್ಲಿ ನೋಡ್ಕೊಂಡು ಸುತ್ತಮುತ್ತ ತುಂಬಾನೇ ದೇವಸ್ಥಾನಗಳಿತ್ತು. ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಬಂದ್ರೆ ನಿಮ್ಗೆ ಒಂದು ವಿಶೇಷವಾದ ನಂದಿ ಇರುತ್ತೆ. ಅದು ಬೆಳೆಯ ನಂದಿ ಅಂತ ಹೇಳ್ತಾರೆ. ಅದೇ ನಂದಿ ಅಂತ್ಯವನ್ನು ಸೂಚಿಸೋದು ಅಂತ ಹೇಳ್ತಾರೆ. ಮತ್ತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಸ್ಥಾನದ ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಯಾವ ಕಡೆನೂ ನೀವು ಕಾಕಿನ ನೋಡಕ್ಕಾಗಲ್ಲಂತೆ. ಯಾಕಂದ್ರೆ ಅಗಸ್ತ್ಯ ಮುನಿಗಳು ಶಾಪ ಹಾಕಿರೋದು ಅಂತಾನು ಹೇಳ್ತಾರೆ. ನಮಗೂ ಯಾವ್ದು ಕಾಕಿ ಕಾಣಿಸ್ಲಿಲ್ಲ. ಅಲ್ಲಿ ನಂದಿನ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಯಾಣಿ ಇತ್ತು. ಅದ್ರಲ್ಲಿ ವಾಟರ್ ಅಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸಖತ್ತಾಗಿತ್ತು. ನಂದಿ ನೋಡ್ಕೊಂಡ್ ಬಂದ್ಬಿಡೋಣ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಎಷ್ಟೋ ವರ್ಷಗಳ ಮುಂಚೆ ಫಾರ್ಮ್ ಆಗಿರೋ 3 ಕೇವ್ ಸಿಗುತ್ತೆ. ಅದನ್ನ ನೋಡೋಣ ಅಂತ ಹೋದ್ವಿ. ಅಲ್ಲಿ ಕೇವ್ ಪಕ್ಕದಲ್ಲಿ ನೋಡಿ ಶಾಕ್ ಆದೆ. ಯಾಕಂದ್ರೆ ಅಲ್ಲಿ ಒಂದು ಕಲ್ಲಲ್ಲಿ ಆಂಜನೇಯನ ಮೂರ್ತಿ ಹಂಗೆ ಇರೋ ತರ ಇತ್ತು. ಅದ್ ಯಾವ ತರ ಫಾರ್ಮ್ ಆಯ್ತು ಅಂತ ಗೊತ್ತಿಲ್ಲ. ನೋಡಕ್ಕೆ ಸೇಮ್ ಟು ಸೇಮ್ ಆಂಜನೇಯನ ಮೂರ್ತಿ ತರನೇ ಇದೆ. ನೀವೇನಾದ್ರೂ ಹೋಗ್ತಿದ್ರೆ ಅಂದ್ರೆ ಖಂಡಿತ ಮಿಸ್ ಮಾಡದೆ ನೋಡಿ. ಅಗಸ್ತ್ಯಕ್ಕೆ ಒಳಗಡೆ ಹೋಗ್ತೀವಲ್ಲ ಅಲ್ಲೇ ಇದೆ. ಸರಿ, ಓಕೆ, ಅಗಸ್ತ್ಯಕ್ಕೆ ಒಳಗಡೆ ಹೋಗೋಣ ಅಂತ ಹೋದ್ವಿ. ಅದೇ ಮೊದಲನೇ ಕೇವು ಅಗಸ್ತ್ಯ ಕೇವು. ಇಲ್ಲಿ ಬಂದು ನಿಮ್ಗೆ ಅಗಸ್ತ್ಯ ಮುನಿಗಳು ಇದ್ರಂತ ಹೇಳ್ತಾರೆ. ಮತ್ತೆ ಅಲ್ಲಿ ಒಂದು ಶಿವಲಿಂಗನೂ ಇದೆ. ಮೇಲೆ ಹೋಗಕ್ಕೆ ಮೆಟ್ಲುಗಳೆಲ್ಲ ಮಾಡಿಟ್ಟಿದ್ದಾರೆ. ಒಳಗಡೆ ನೀವು ಹೋದ್ರೆ ಸಖತ್ತಾಗಿದೆ. ಫುಲ್ ಅಂಡ್ ಫುಲ್ ಬ್ಯಾಟ್ಸೇ ಇದೆ. ಆದ್ರೂ ನೋಡಕ್ಕೆ ಸೂಪರ್ ಆಗಿತ್ತು. ಅಲ್ಲಿಂದ ವ್ಯೂಸ್ ಅಂತೂ ಸಖತ್ತಾಗಿ ಬರ್ತಿತ್ತು. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಕ್ ಸೂಪರ್ ಆಗಿತ್ತು.
ಹಾಂ ಹೇಗೆ ನೋಡ್ಕೊಂಡು ಹೋಗಿ ಮುಂದೆ. ಅದನ್ನ ಮುಗಿಸ್ಕೊಂಡು ಸ್ವಲ್ಪ ನೀವು ಮುಂದೆ ಬಂದ್ರೆ ಎರಡನೇ ಕೇವ್ ಸಿಗುತ್ತೆ. ಈ ಎರಡನೇ ಕೇವ್ನ ನೀವು ಆಲ್ರೆಡಿ ಪುಷ್ಪ 2 ಮೂವಿಲಿ ನೋಡಿರ್ತೀರಾ. ಯಾವ್ದು ಗುರು ದೇವಸ್ಥಾನ ಅಂತ ಅನ್ಕೊಂಡಿರ್ಬೋದು ನೀವು ಅವಾಗ ನೋಡ್ಬೇಕಾದ್ರೆ. ಅದ್ ಯಾವ್ದು ಅಲ್ಲ, ಯಾಗಂಟಿ ದೇವಸ್ಥಾನನೇ. ಈ ಎರಡನೇ ಕೇವೆ ಅವರು ತೋರಿಸಿರೋದು ಆ ಸೀನ್ ಅಲ್ಲಿ. ಈ ಎರಡನೇ ಕೇವ್ನ ವೆಂಕಟೇಶ್ವರ ಕೇವ್ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೀವು ದರ್ಶನ ಪಡ್ಕೊಂಡ್ರೆ ತಿರುಪತಿಗೆ ಹೋಗ್ ಬಂದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕೆಳಗಡೆಯಿಂದನೇ ಮೆಟ್ಲಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹತ್ಕೊಂಡು ಹೋಗಿ ಮೇಲೆ ದೇವ್ರನ್ನ ದರ್ಶನ ಪಡ್ಕೊಂಡು ಬರ್ಬೇಕಾಗುತ್ತೆ. ಅಮ್ಮ ಯಾಕ ನೋಡಿ ಯಾವ ಥರ ಇದೆ ಇದು ಗುಹೆಗಳ ಸಖತ್ತಾಗಿದೆಯಲ್ಲ. ಅಲ್ಲಿಂದ ಮೂರನೇ ಕೇವ್ಗೆ ಹೋದ್ವಿ. ಅದೇ ವೀರಬ್ರಹ್ಮ ಕೇವು. ಅಲ್ಲಿ ವೀರಬ್ರಹ್ಮ ಅವರು ವಾಸವಿದ್ರು ಅಂತಾನು ಹೇಳ್ತಾರೆ. ಕ್ಯಾಮ್ರಾ ಅಲೋ ಇರ್ಲಿಲ್ಲ, ಬಟ್ ಒಳಗಡೆ ಬಂದು ಶಿವಲಿಂಗ ಇತ್ತು. ಸ್ವಲ್ಪ ಮುನಿಗಳೆಲ್ಲ ಇದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಶಿವಲಿಂಗ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬಂದ ತಕ್ಷಣ ಸ್ವಲ್ಪ ಜನ ಕೇಳಿದ್ವಿ ಪಕ್ಕದಲ್ಲಿ ಬೇರೆ ಏನಾದ್ರು ಇದೆಯಾ ಅಂತ. ಹೌದು, ಇಲ್ಲೇ 15 ಕಿಲೋಮೀಟರ್ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೋಗ್ಬೇಕಾದ್ರೆ ಈ ದೇವಸ್ಥಾನನ ಮೇಲೆಯಿಂದ ನೋಡಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ದೇವಸ್ಥಾನ ನೋಡಕ್ಕಂತೂ ಸಖತ್ತಾಗಿತ್ತು. ಒಂದು ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ನಾವು ಯಾಗಂಟಿ ದೇವಸ್ಥಾನ ನೋಡೋದು. ಒಂದು ಒಳ್ಳೆ ವ್ಯೂ ಕೊಡ್ತು. ಅಲ್ಲಿಂದ ಮತ್ತೆ ಹಂಗೆ ಹೋಗಿ ಮಡಿಲೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಂದು ಯಾಗಂಟಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಒಂದು 1 ಅವರ್ ಜರ್ನಿ ಇರುತ್ತೆ ಅನ್ಸುತ್ತೆ. ಬಟ್ ಫುಲ್ ಅಂಡ್ ಫುಲ್ ರೋಡ್ಸ್ ಎಲ್ಲ ನಿಮ್ಗೆ ವಿಲೇಜ್ ರೋಡ್ಸ್ ಇರುತ್ತೆ, ಸೂಪರ್ ಆಗಿರುತ್ತೆ. ಆ ದೇವಸ್ಥಾನದ ವಿಶೇಷ ಏನಂದ್ರೆ ಬೆಟ್ಟದ ಮಧ್ಯ ದೇವಸ್ಥಾನ ಇದೆ, ಸಖತ್ತಾಗಿದೆ ಪ್ಲೇಸ್. ಈಗಲೇ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಅನ್ಸುತ್ತೆ. ಜನನು ತುಂಬಾನೇ ಇದ್ರು. ನಾವು ಕ್ಯೂವಲ್ಲಿ ಹೋದ್ವಿ. ಮತ್ತೆ ಅಲ್ಲಿಂದ ಸ್ವಲ್ಪ ಮೇಲೆ ಬಂದ್ರೆ ವ್ಯೂ ಪಾಯಿಂಟ್ ಮತ್ತೆ ಪಾದನ ಇರುತ್ತೆ. ಅದು ಬಂದು ಗ್ರ್ಯಾಂಡ್ ಕ್ಯಾನ್ಯಾನಿಯನ್ ತರ ಅದೊಂದು ಕ್ಯಾನ್ಯಾನಿಯನ್ ಅಂತೆ. ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿರ್ಲಿಲ್ಲ. ನಮ್ಗೆ ಟೈಮ್ ಅಷ್ಟೊಂದು ಇರಲಿಲ್ಲ ಅಂತ ನಾವು ಒಂದು 1 ಅವರ್ ಟೈಮ್ ನ ಸ್ಪೆಂಡ್ ಮಾಡಿ ಮತ್ತೆ ನಾವು ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್ ರೂಟ್ ಬಂದು ನೀವು ಮತ್ತೆ ಅನಂತಪುರ್ ಬಂದು ಅಲ್ಲಿಂದಾನೇ ನೀವು ಬೆಂಗಳೂರಿಗೆ ಬರ್ಬೇಕಾಗುತ್ತೆ. ಒಂದು 350 ಕಿಲೋಮೀಟರ್ ಆಗುತ್ತೆ. ಇಷ್ಟೇ 2 ಡೇಸ್ ಪ್ಲಾನ್. ನಿಮ್ಗೆ ಪ್ಲಾನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.